ನಮಸ್ಕಾರ ರೀ. ನಮಸ್ಕಾರ ಎಲ್ಲರಿಗೂ. ನನ್ನ ಎರಡನೇ ವಿಡಿಯೋಗೆ ಸುಸ್ವಾಗತ. ಏನಿಲ್ಲ, ಲೇಟ್ ಮಾಡಿದ್ದೆ. ಫ್ರೆಂಡ್ ಕಾಲ್ ಮಾಡಿದ್ದ, ಬಾರೋ ಹೊರಗಡೆ ಸುತ್ತಾಡಕ್ಕೆ ಹೋಗೋಣ ಅಂತ. ಬೇಡ ಗುರು, ಮಳೆ ಬರುತ್ತೆ ಅಂತ ಹೇಳಿದೆ. ಏನಾಗಲ್ಲ ಬಾ, ಹೊರಗಡೆ ಒಂದು ಒಳ್ಳೆ ಪ್ಲೇಸ್ ಇದೆ, ಹೋಗೋಣ ಸುತ್ತಾಡಿ ಬರೋಣ ಅಂತ ಹೇಳ್ದೆ. ಸೊ ನಡಿ ಗುರು ಅಂತ ಹೋಗ್ತಾ ಇದ್ದೀವಿ. ನಮ್ಮ ಪೆಟ್ರೋಲ್ ಸೊ ಪೆಟ್ರೋಲು ಖಾಲಿ ಎಂಟಿ ಇದೆ ನೋಡಿ. ಸೊ ಹಾಕ್ಸೋಣ ಅಂತ ಬಂದೆ. ಹಾಂ ಮ್ಯಾಮ್, 520 520 ರೂಪಾಯಿ. ಏನು ಹೇಳೋಣ, ಆವಾಗ ಹಾರ್ಡ್ ಬರ್ತಾ ಇರುತ್ತೆ. ಆದರೂ ನೋಡಿ, ಹೆಣ್ಮಕ್ಳು ದುಡಿತಾವ್ರೆ, ನಾವು ಇದ್ದೀವಿ ವೇಸ್ಟ್ ಬಾಡೀಸ್. ಜಾಸ್ತಿ ಮಾತಾಡೋಣ ಅಂದ್ಕೊಂಡೆ, ಮತ್ತೆ ಹಿಡ್ಕೊಂಡ್ರು ಅಪ್ಪ ಅಂತ ಬಡಿಬಾರ್ದು, ಅದಕ್ಕೆ ಸುಮ್ಮನೆ ಇದ್ದೇನೆ. ಅದು ಗ್ರೇಟ್ ಮೇಡಮ್. ನೀವು ಮುಂದೆ ಯಾವಾಗಾದ್ರೂ ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಅಪ್ರಿಷಿಯೇಟ್ ಮಾಡಿದ್ದೀನಿ, ನಾನು ಇಷ್ಟಪಡ್ತೀರ ಆವಾಗ. ಸೊ ಏರು ಒಂಚೂರು ಕಮ್ಮಿ ಇದ್ದಂಗಿದೆ. ಸೊ ಏರು ಒಂಚೂರು ಚೆಕ್ ಮಾಡಿಸೋಣ. ಪೆಟ್ರೋಲು ಅಷ್ಟು 5 ಪಾಯಿಂಟ್ ಬಂತು. ಸೊ ಹೆಚ್ಚು ಕಮ್ಮಿ ಒಂದು 75 ಏನು 65 ಅಂತ ಹೇಳ್ದ ಕಿಲೋಮೀಟ್ರ್ ಆಯಿತಾ ನಾವು ಹೋಗೋ ಪ್ಲೇಸ್ಗೆ. ಆಮೇಲೆ ಕ್ಲೈಮೇಟ್ ಒಂದು ಸಾಕತ್ತಾಗಿ. ಹಾಂ ಮ್ಯಾಮ್, ಆಯಿತು ನೋಡಿ ಪೇಮೆಂಟು, ಥ್ಯಾಂಕ್ ಯು. ಸೇರೊಂದು ಚೆಕ್ ಮಾಡಿಸ್ಬಿಡ್ತೀನಿ. ಹಾಯ್ ಅಂಕಲ್. ಕೇಳಿಸೋ ಥರ ಅನ್ನಂಗೂ ಇಲ್ಲ, ಯಾವನಲ್ಲೋ ನೀನು ಅಂತ ಅಂತಾರೆ. ಸರಿ ಚೆಕ್. ಹಾಂ, ಫ್ರಂಟು. ಆಮೇಲೆ ಚಿಲ್ಲರೆ ಇದ್ದರೆ ಅಂದರೆ ಏನಾಯ್ತಾ, ಕ್ಯಾಶು ಏನಾದರೂ ಇದ್ದರೆ ಕುಡಿಯಾಯ್ತಾ. ಇದು ಏರ್ ಫ್ರೀ ಆಯಿತಾ ಇಲ್ಲಿ ಅಂದರೆ ಎಲ್ಲ ಕಡೆ ಇರಲ್ಲ, ಒಂದೊಂದು ಕಡೆ ಇರುತ್ತೆ. ಪೆಟ್ರೋಲ್ ಹಾಕ್ಸಿದ್ರೆ ಏರ್ ಫ್ರೀ ಆ ಥರ ಅಂತ. ಸೊ ಒಂಚೂರು ಕ್ಯಾಶ್ ಇದ್ದರೆ 10 ರೂಪಾಯಿನೋ 15 ರೂಪಾಯಿನೋ ಇಲ್ಲ 5 ರೂಪಾಯಿ ಇದ್ದರೂ ಓಕೆನೆ, ಕೊಡಿ. ಅವ್ರಿಗೆ ಖುಷಿ ಆಗುತ್ತೆ, ಖುಷಿಯಿಂದ ಕೊಡೋದು ಅಂತ. ಸೊ ನಾನು ಕೊಡೋಣ ಅಂದ್ಕೊಂಡೆ, ಬಟ್ ನಿಮಗೆ ಕ್ಯಾಶ್ ತಂದಿರಲಿಲ್ಲ ನಾನು, ಸೊ ಅದಕ್ಕೆ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಟೈಮ್ ಕೊಡ್ತೀನಿ, ಬೈಕೋಬೇಡಿ. ಸೊ ಈಗ ನಾನು ರೈಟಿಂದ ಬಂದಿರೋದು, ಸೊ ಜಾಲಹಳ್ಳಿಯಿಂದ. ಸೊ ಲೆಫ್ಟಿಗೆ ಹೋಗಬೇಕು ಟುವರ್ಡ್ಸ್ ಹೆಬ್ಬಾಳ್, BL ಸರ್ಕಲಿಂದ ಹೆಬ್ಬಾಳಿಗೆ ಹೋಗಬೇಕು. ಮುಂದೆ ಬಂದು ನಿಂತರು. ಸರಿ ಅಣ್ಣ. ಅಣ್ಣ ಥ್ಯಾಂಕ್ ಯು. ಬರೋ ಬನ್ನಿ ಹೋಗೋಣ. ಇದು ಅಯ್ಯೋ, ನಾವು ಹಿಂಗೆ ಬರ್ತಾನೆ. ಇಕ್ಕೊಳ್ಳಿ ಚಿಕನ್ ಡಿನ್ನರು. ಆಮೇಲೆ ಏನು ಗೊತ್ತಾ, ಇದು ಸ್ಲಮ್ ಏರಿಯಾ. ಇದು ಹೆಚ್ಚು ಕಮ್ಮಿ ಕೋಳಿ ಮೇಲೆ ಏನಾದರೂ ಅವನು ಗಾಡಿ ಹಾಯಿಸಿದ್ರೆ ಮುಗ್ದೋಯ್ತು. ಹಿಡ್ಕೊಂಡು ಆ ಕೋಳಿ ಇನ್ನೂ 4 ಕೋಳಿ ಬರೋ ರೇಟ್ ಕೇಳ್ತಾರೆ ಅವರು. ಅದು ಅಂಥ ಕೋಳಿ ಇಂಥ ಕೋಳಿ ಅಂತ. ಅದಕ್ಕೆ ಹುಷಾರು. ಏನು ಹೇಳಿದ್ರು ಬೆಂಗಳೂರಲ್ಲಿ ತುಂಬ ಹುಷಾರಾಗಿರ್ಬೇಕು, ಇಲ್ಲಾಂದರೆ ತಿಂದುಬಿಡ್ತಾರೆ. ಅಯ್ಯೋ ಇದೇನು ಗುರು, ಎಷ್ಟೇ ಹೇಳಿದ್ರು ಸ್ಕೂಟಿ ಮುಂದೆನೇ ಬರ್ತಾಯಿದೆ. ನಾನು ನಿಜವಾಗ್ಲೂ ಮುಂದೆ ಅಂದರೆ ನಾನು ಆವಾಗ ಇರಲಿಲ್ಲ. ಇವನೇ ನನಗೂ KTM. ಅಯ್ಯೋ ಇಲ್ಲಿ ಹುಡುಗರು ನಿಮ್ಮದು ನಡೆಯುತ್ತೆ. ಆದರೆ ನಂಗೆ ಈ KTM ಅಂದರೆ ಒಂಥರ ಅಲರ್ಜಿ. ನನ್ನ ಅಜ್ಜಿ ನಮ್ಮ NSದು ಇದು ಹಾಳು ಮಾಡುತ್ತದು. ಆದರೂ ಈ ಹುಡುಗಿರಂದರೆ ಅಂದರೆ ಸ್ವಲ್ಪ ಜನ ಆಯ್ತು, ಎಲ್ಲರಿಗೂ ಅಲ್ಲ. ಹುಡುಗಿರ ಸುಮ್ಮನೆ ಹೋಗ್ತಾಯಿದ್ರು, ಫಾಲೋ ಮಾಡ್ತಿದ್ದಾನೆ ಹಾಗೆ ಹಿಂಗೆ ಅಂತ. ಅವಾಗಿಂದ ನೋಡ್ತಿದ್ದೀನಿ ಫಾಲೋ ಮಾಡ್ತಿದ್ದಾನೆ ಅಂತ ಗಿಂಪ ಮಾಡಿ ಜನ ಕೂಡ್ಸಿದ್ದ ರೂಮ್ದೇಟ್ ಕೊಡ್ತಾರೆ ಗುರು, ಹುಷಾರು. ಎಲ್ಲ ಹುಡುಗಿರಲ್ಲ, ಸ್ವಲ್ಪ ಜನ ಅಷ್ಟೆ. ಆವಾಗ ಅಂದರೆ ಲಿಮಿಟೆಡ್ ಎಡಿಷನ್ಸ್ ಇರುತ್ತವೆ ಅವು ಅಷ್ಟೇ. ಇದೇನು ಗುರು ಇಷ್ಟು ದೊಡ್ಡದಿದೆ. ಇಲ್ಲಿ ನೀರು ಮಳೆಗಿಳೆ ಆದರೆ ನೀರಿಗೆ ಎದ್ದಿದ್ರೆ ಸ್ಪೀಡಲ್ಲಿ ಗೊತ್ತೇ ಆಗಲ್ಲ, ಧಡಲ್ ಅಂತ ಕೂಡುತ್ತೆ ಗಾಡಿ. ಏನು ಬಿದ್ದರೂ ಬೀಳ್ಬೋದು ಆ ಟೈಮಲ್ಲಿ. ಆಮೇಲೆ ಸೇಫ್ಟಿ ನೋಡ್ಕೊಳ್ಳಿ. ಸೇಫ್ಟಿ ಅನ್ನೋದು ನೆನಪಾಯಿತು. ಇಲ್ಲಿ ಆನೇಕಲ್ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಆನೇಕಲ್ ಅಂತೆ ಊರು. ನಿಯರ್ ಐ ಥಿಂಕ್ ಇಲ್ಲೇ ಸುತ್ತಮುತ್ತ ಇರ್ಬೋದು ಬೆಂಗಳೂರಿಗೆ. ಸೊ ಅದು ಅಲ್ಲಿ 17 ವರ್ಷದ ಹುಡುಗಿ ಅಂತೆ. ಅಂಗಡಿ ಹೋಗ್ತೀನಂತ ಹೇಳಿ ಸಂಜೆ ಟೈಮಲ್ಲಿ ಅಂಗಡಿಗೆ ಹೋಗ್ತೀನಂತ ಹೋಗಿ ಸಂಜೆ ಟೈಮಲ್ಲಿ ಮಿಸ್ ಆಗಿದ್ದಾಳೆ. ಸೊ ಅವ್ರ ಅಮ್ಮ ಫುಲ್ ಇನ್ಸ್ಟಾದಲ್ಲಿ ಹೆವಿ, ಆಮೇಲೆ ಎಷ್ಟೋ ಜನ ಹಾಕಿದ್ದಾರೆ ಅವ್ರ ಬಗ್ಗೆ ರೀಲ್ಸು. ದಯವಿಟ್ಟು ಹುಷಾರಾಗಿರಿ ಹೆಣ್ಮಕ್ಳು. ಮಿಸ್ ಆಗಿದ್ದಾಳಂತೆ ಡೇ ಟೈಮೇ, ಸಂಜೆ. ಸೊ ಅದಕ್ಕೆ ಎಷ್ಟು ಸೇಫ್ಟಿ ನೋಡಿಕೊಂಡ್ರು ಇದನ್ನೇ. ಬಟ್ ಆದರೂ ನಮ್ಮ ಇದರಲ್ಲಿ ನಾವು ಇರಬೇಕು. ಯಾಕಂದರೆ ಏನು ಹೇಳೋದು ಹೇಳಿ, ಹೆಣ್ಣಿನ ವಿಷಯಕ್ಕೆ ಬಂದರೆ ಅಂದರೆ ಅವ್ರ ಮನೇಲಿ ಅಕ್ಕ ತಂಗಿ, ಐ ಥಿಂಕ್ ಅವ್ರು ಏನು ಮಾಡಿರ್ತಾರೆ ಅನಿಸುತ್ತೆ, ಅವ್ರ ಅಕ್ಕ ತಂಗಿನ ಮೊದಲು ಮಾರ್ಕೊಂಡಿರ್ತಾರೆ.
ಮಾರ್ಕೊಂಡು ಬೇರೆಯವ್ರ ಅಕ್ಕ ತಂಗಿರ ಕಾಳಾಗ್ತಾರೆ ಅಂದ್ಕೊಳ್ತೀನಿ ನಾನು, ಅವ್ರ ಅಜ್ಜಿ. ಸೊ ಇದು BL ಸರ್ಕಲ್ ಆಯಿತಾ, ಹಿಂಗೆ ಹೋಗಬೇಕು ಸ್ಟ್ರೈಟ್. ಅಂದರೆ ಎಲ್ಲಿ ಬಿಟ್ಟಿದ್ದು, ಹಾಂ, ಕಿಡ್ನಾಪರ್ಸ್ ಬಗ್ಗೆ ಹೇಳ್ತಿರೋದು. ಅವ್ರ ಅಕ್ಕ ಮೊದಲು ಅಂದರೆ ಇದ್ದೇ ಇರ್ತಾರೆ ಅಂತ, ಅವ್ರ ಅಕ್ಕ ತಂಗಿ ಎಲ್ಲ ಇದ್ದೇ ಇರ್ತಾರೆ ಅನಿಸುತ್ತೆ. ಸೊ ಅವ್ರನ್ನ ಮೊದಲು ಮಾರ್ಕೊಂಡಿರ್ತಾರೆ. ಸೊ ಆಮೇಲೆ ದುಡ್ಡು ಸಾಲಿಲ್ಲ ಅಂದರೆ ಬೇರೆಯವ್ರ ಅಕ್ಕ ತಂಗಿನ ಮಾರಕ್ಕೆ ಬರ್ತಾರೆ ಅಂತ ನನ್ನ ವೇ ಆಫ್ ಥಿಂಕಿಂಗ್ ಆಯಿತಾ, ಒಪಿನಿಯನ್ ಹೇಳ್ತಿರೋದು ಅವ್ರ ಬಗ್ಗೆ. ಈ ಥರ ಇರಬಹುದು ಅಂತ. ಸೊ ಕ್ಲೈಮೇಟ್ ಸಖತ್ತಾಗಿದೆ. ಆದರೂ ಗುರು ಇವತ್ತು ಒಂಚೂರು ಇದೆ ವೆಹಿಕಲ್ಸು, ಟ್ರಾಫಿಕ್ಕು ತುಂಬ. ಆದರೆ ಆಮೇಲೆ ಈ ಹೆಬ್ಬಾಳ ಸೈಡು ತುಂಬ ಟ್ರಾಫಿಕ್, IT ಕಂಪ್ನಿಯಲ್ಲಿ ಅಲ್ಲೇ ಇರೋದಲ್ಲ. ಸೊ ಅದಕ್ಕೆ ತುಂಬ ಅಂದರೆ ತುಂಬ ಟ್ರಾಫಿಕ್ಕು, ಹೇಳೋಕ್ಕೂ ಆಗಲ್ಲ, ಆ ಲೆವೆಲ್ಗೆ ಟ್ರಾಫಿಕ್. ಸಿಗ್ನಲ್ ಬಿತ್ತು ಗುರು, ಅಯ್ಯ. ಸೊ ಇದು ಇದು ನೋಡಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಐತಾ, ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಥರೈಸ್ಡ್ ಕಂಪನಿ. ಈಗ ರೆಡ್ ಸಿಗ್ನಲ್ ಇದೆ ಗುರು. ಅಯ್ಯೋ ಹೆಲ್ಮೆಟು ಇಲ್ಲ, ಹಂಗೆ ಹೋಗಿ ನಾನೊಂದು ಕಾಲದಲ್ಲಿ ಹೋಗ್ತಿದ್ದೆ, ಫೈನ್ಗಳು ಆಗ್ತಾ ಕಟ್ಟಕ್ಕಾಗದೇ ಇರೋ ಕಾರಣ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲ ಏನು ಗೊತ್ತಾ, ಅಂದರೆ ಇದು ಸಖತ್ತಾಗಿರೋದು, ಒಳಗಡೆ ತುಂಬ ಚೆನ್ನಾಗಿದೆ ಅಂತ ಇದು ಕಂಪನಿ ಹೇಳ್ತಾರೆ. ನಾನು ಹೋಗಿಲ್ಲ, ಯಾರಾದರೂ ಹೋಗಿದ್ದರೆ ದಯವಿಟ್ಟು ನನಗೆ ಹೇಳಿ, ಕೇಳ್ತೀನಿ. ಆಮೇಲೆ ನಾನು ಒಂದಿನ ಸುಮ್ಮನೆ ಇಲ್ಲಿ ಈ ಥರ ಜಿಬ್ರಾ ಕ್ರಾಸಿಂಗ್ ಹತ್ರ ನಿಂತಿದ್ದೆ, ಸುಮ್ಮನೆ ಜಸ್ಟ್ ಅದು ಮೇಲೆ ಅವ್ರು ನಿಂತಿದ್ದಾರೆ ಆ ಥರ ನಿಂತಿದ್ದೆ. ಹಂಗೆ ಫೋಟೋ ಹಿಡ್ಕೊಂಡು ನೆಕ್ಸ್ಟ್ ಡೇ ನೋಡಿದೆ, ಕೇಸು 500 ರೂಪಾಯಿ, ಕ್ರಾಸಿಂಗ್ ಜಿಬ್ರಾ ಕ್ರಾಸ್ ಅಂತ. ಇನ್ನೂ ಕ್ರಾಸು ಮಾಡಿಲ್ಲ ಗುರು, ಜಸ್ಟ್ ಅದ್ರ ಮೇಲೆ ಹೋಗಿ ನಿಂತಿದ್ದೆ ಅಷ್ಟೇ. ಸೊ ಅದಕ್ಕೆ ಈಗ ಒಂಚೂರು ರೂಲ್ಸನ್ನು ತುಂಬ ಫಾಲೋ ಮಾಡ್ತಿದ್ದೀನಿ. ಇವನೇ ಅವ್ನಿಗೆ ರಿಂಗ್ ಹೋಗ್ತಾನೆ. ಅಣ್ಣಂಗೆ ಗರ್ಲ್ ಫ್ರೆಂಡಿಂದ ಕಾಲ್ ಬಂದಿದೆ ಅನಿಸುತ್ತೆ, ಮನೇಲಿ ಯಾರಿಲ್ಲ ಬಾ ಅಂತ, ಅದಕ್ಕೆ ಹೋಗ್ತಾನೆ ವೈ ಅಂತ. ಹುಷಾರು ಗುರು, ಮೊದಲು ಮಂದಹಾಸ, ಆಮೇಲೆ ಚಿಂತಿದಾಸ. ನಮ್ಮ ಹುಡುಗರದಾರ ಒಂದಿಷ್ಟು ಮಂದಿ, ಅವ್ರಿಗೆ ವಿಡಿಯೋ ನೋಡಿದ್ರೆ ಪಕ್ಕ ಫೋನ್ ಹಚ್ಚಿ ಉಗುಳ್ತಾರೆ ನನಗೆ, ಏನು ಸುತ್ತದಿಲ್ಲ ಅಂತ. ಬಟ್ ಆದರೂ ಹೇಳ್ಬೇಕನ್ನಿಸ್ತು, ಹೇಳ್ದೆ ಯಬ್ಬಾ. ಈಗ ನಾನು ಹೋಗ್ತಿರೋದು ಟುವರ್ಡ್ಸ್ ಹೆಬ್ಬಾಳ. ಹಿಂಗೆ ರಿಟರ್ನ್ ಹೋಗ್ತಿದ್ದವಲ್ಲ ಗಾಡಿ, ಅದೆಲ್ಲ ಗೊರಗುಂಟೆಪಾಳ್ಯ ಸ್ಟ್ರೇಟ್ ಹೋದರೆ, ಇಲ್ಲಿ ಟರ್ನ್ ತೊಗೊಳ್ದೆ ಸ್ಟ್ರೇಟ್ ಹೋದರೆ ಗೊರಗುಂಟೆಪಾಳ್ಯಕ್ಕೆ ಹೋಗ್ತೀವಿ. ಗೊರಗುಂಟೆಪಾಳ್ಯ, ಯಶವಂತಪುರ ಆ ಕಡೆ ಹೆವಿ IT ಇದು ಆಯ್ತಾ, ಈ ಕಡೆ ವಿಮಾನ ನಿಲ್ದಾಣ ಈ ಕಡೆ ಲೆಫ್ಟಿಗೆ. ಆಮೇಲೆ ಕ್ಲೈಮೇಟ್ ಸಖತ್ತಾಗಿದೆ. ಇವತ್ತು ಎಲೆಕ್ಷನ್ ಬೇರೆ, ಎಲೆಕ್ಷನ್ ರಿಸಲ್ಟು ಗೊತ್ತಿಲ್ಲ ಯಾವ್ದು ಬರುತ್ತೋ ಏನೋ ಅಂತ ಸಂಜೆ ಅನ್ನಷ್ಟರಲ್ಲಿ. ಅಂದರೆ ಈ ವಿಡಿಯೋನ ನಾಳೆ ಹಾಕ್ತೀನಿ ಆಯಿತಾ, ರಿಸಲ್ಟ್ ಬಂದಿರೋ ದಿನ ನೆಕ್ಸ್ಟ್ ಡೇ ಹಾಕ್ತೀನಿ. ಅಂದರೆ ಗೊತ್ತಿಲ್ಲ ಯಾವ್ದು ಬಂದಿರುತ್ತೆ ಆ ಟೈಮಲ್ಲಿ. ಬಟ್ ಆದರೂ ಮಾತಾಡ್ತೀನಿ ಮುಂದೆ ಹೋಗ್ತಾ. ಗೊತ್ತಿಲ್ಲ ಏನಾಗುತ್ತೋ ಎಲೆಕ್ಷನ್ನು. ನಮ್ಮ ದೇಶ ನಿಮ್ಮ ಕೈಯಲ್ಲಿ, ಏನು ಕೇಳ್ತೀರಾ, ಏನು ಹೇಳಿ, ಯಾವ್ದು ಬಂದರೆ ಇವನೇ ಅವ್ರು ಈ ಥರ ಬರ್ತಾನೆ, ಯಾವ್ದು ಬಂದರೆ ಇದಾಗುತ್ತೆ ನಿಮ್ಮ ಇದಕ್ಕೆ ಬಿಟ್ಟಿರೋದದು, ನಿಮ್ಮ ವಿಶ್ಶು, ನಿಮ್ಮ ಇದು ಹಾಕಿರ್ತೀರಲ್ಲ ಓಟು, ನಿಮ್ಗೆ ಗೊತ್ತಿರುತ್ತೆ. ಬಟ್ ಆದರೂ ಯಾವ್ದು ಬಂದರೆ ಏನಾಗೋರು, ನಮಗೇನು ಕೊಡಲ್ಲ ತಗೊಳ್ಳಲ್ಲ ಅವರು. ಅಟ್ಲೀಸ್ಟ್ ಹೆಲ್ಪ್ ಮಾಡಿ ಜನಗಳಿಗೆ, ಅದೇ ಕೇಳ್ಕೊಳ್ಳೋದು. ಅದು ಮೇನ್ ಇಂಪಾರ್ಟೆಂಟು. ಅಂದರೆ ನಾನೀಗ ಮಾತಾಡೋದಂದರೆ ಅನ್ಎಂಪ್ಲಾಯ್ಮೆಂಟ್ ಮೊದಲು ಹೇಳೋದು. ಯಾಕಂದರೆ ಇವು ಸರ್ಕಾರಿ ನೌಕರಿಗಳೆಲ್ಲ ಮಾರ್ಕೋಬೇಡಿ, ದುಡ್ಡು ತಿನ್ನಬೇಡಿ, ಟ್ಯಾಲೆಂಟಿಗೆ ದಯವಿಟ್ಟು ಬೆಲೆ ಕೊಡಿ. ನಾನು ಅದೇ ಕೇಳ್ಕೊಳ್ಳೋದು. ಸುಮ್ಮನೆ 10 ಲಕ್ಷ 20 ಲಕ್ಷ ಏನು ಕೇಳ್ತೀರಾ ನೋಡಿ. IT ಇಲ್ಲೇ ಇರೋದು, ಎಲ್ಲ IT ಕಂಪ್ನೀಸ್ ಎಲ್ಲ ಇಲ್ಲೇ ಇರೋದು. ಮಾಂತ್ರೆಕ್ ಟೆಕ್ ಪಾರ್ಕು ಇಲ್ಲೇ ಇರೋದು. ಆಮೇಲೆ ಕಿರ್ಲೋಸ್ಕರ್ ಅದು ಟೆಕ್ ಪಾರ್ಕೆ. ಏನು ನೋಡಿ, ಹೈವೇಲಿ 3 ಅದು ಹೆಲ್ಮೆಟ್ ಇಲ್ಲ, ರಿಟರ್ನ್ ಹೋಗ್ತಾವ್ರೆ 1 ವೇಲಿ. ಏನು ಕೇಳ್ತೀರಾ, ಸುಮ್ಮನೆ ಹೋಗಿದ್ರೆ ಮುಂದೆ ಡೌನ್ಗೆ ಎಲ್ಲಾದರೂ ಇಳ್ಕೊಬೋತಾನೆ, ರಿಟರ್ನ್ 1 ವೇಲಿ ಹೋದರೆ ಅಯ್ಯೋ ಏನು ಕೇಳ್ತೀರಾ ಗುರು. ನೋಡಿ L&T ಇಲ್ಲೇ ಇರೋದು. ಆಮೇಲೆ L&T ಹತ್ರನೇ ಮಾಲ್ ಆಫ್ ಏಷ್ಯಾ ನೋಡಿ, ತುಂಬ ದೊಡ್ಡದು, ಒಳಗಡೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತಾ. ನಾವು ಮಿಡಲ್ ಕ್ಲಾಸ್ ಜನ ಎಲ್ಲ ಜಸ್ಟ್ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಹೋಗ್ಬೋದು. ಅದು ಬಿಟ್ಟು ತಗೋತೀನಿ ಅಂತೆಲ್ಲ ಹೋಗೋಕ್ಕೆ ಹೋಗಬೇಡಿ. ನಾನು ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ. ಅವಾಗ ಇನ್ನೂ ಜಾಸ್ತಿ ಓಪನ್ ಆಗಿರಲಿಲ್ಲ ಶಾಪ್ಸು. ಸೊ ಅದಕ್ಕೆ ಸುಮ್ಮನೆ ಸ್ವಲ್ಪ ನೋಡಿ ಬಂದಿರೋದು. ಬಟ್ ತುಂಬ ಜನ ಹೇಳ್ತಾರೆ ಕಾಸ್ಟ್ಲಿ ಅಂತ. ಹಂಗೆ ಹುಷಾರು, ಮಿಡಲ್ ಕ್ಲಾಸ್ ವಿಂಡೋ ಶಾಪಿಂಗ್ ಮಾತ್ರ ಮಾಡಿ ದಯವಿಟ್ಟು. ಅಲ್ಲಿ ಶಾಪಿಂಗ್ ನಿಮ್ಮಿಷ್ಟ, ಬಟ್ ಆದರೂ ಹೇಳ್ಕೋಬೇಕನ್ನಿಸ್ತಾ ಹೇಳ್ಕೊಂಡೆ. ನೋಡಿ ಹೆಂಗಿದೆ ಲೈಫು, ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ. ಈವನ್ ಎಜುಕೇಷನ್ ಆಗಲಿ, ಲೈಫ್ ಆಗಲಿ, ಹಿಂಗೆ ಆಗೋದು. ನಾನು ನೀನು ಯಾವನ್ ಜಲ್ದಿ ಬೇಗ ಡೆಸ್ಟಿನೇಷನ್ ರೀಚ್ ಆಗ್ತಾನೋ, ನಡುವಾದಿಲಿ ಯಾವನ್ ಕೈಕಾಲು ಮುರ್ಕೊಂತಾನೋ, ಯಾವನಿಗೂ ಗೊತ್ತಿಲ್ಲ ಲೈಫ್ ಬಗ್ಗೆ.
ಏನು ಕೇಳ್ತೀರಾ. ಸೊ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೆ. ಸೊ ದಯವಿಟ್ಟು ಹೇಳ್ತಿದ್ದೀನಿ, ಸರ್ಕಾರಿ ನೌಕರಿಗಳನ್ನ ಮಾರ್ಕೋಬೇಡಿ, ಟ್ಯಾಲೆಂಟಿಗೆ ಬೆಲೆ ಕೊಡಿ. ಹೆಲ್ಪ್ ಮಾಡಲ್ಲ ಬ್ರೋ, ಬೇಡ ಬಿಡಿ, ಮಾಡ್ತವ್ರೆ, ದಯವಿಟ್ಟು ಬೆಲೆ ಕೊಡಿ ಅಂತ ಕೇಳೋದು. ಸೊ ಆಮೇಲೆ ಬಂದ್ಬಿಟ್ಟು ರಿಲೀಜನ್ ಆಯಿತಾ, ತಪ್ಪುಗಳನ್ನು ತಪ್ಪಾಗೇ ನೋಡಬೇಕು ಗುರು. ಅದು ಬಿಟ್ಟು ಈಗ ಒಂದು ತಪ್ಪಾಗಿದೆ ಅಂದರೆ ಯಾವನು ಮಾಡಿದ್ದಾನೆ, ಮುಸ್ಲಿಮ್ ಮಾಡಿದ್ದಾನ, ಅಯ್ಯೋ ಮುಸ್ಲಿಮಾ, ಓಕೆ ಓಕೆ ಓಕೆ. ಆಮೇಲೆ ಇನ್ ಕೇಸ್ ಏನಾದರೂ ಹಿಂದೂ ಹುಡುಗ ಮಾಡಿದ್ದ ಅಂದರೆ ಹಿಂದೂ ಹುಡುಗನ ಅವ್ರು ಮುಸ್ಲಿಮ್ ಅವರನ್ನು ಆ ಥರ ಎಲ್ಲ ಮಾಡೋದು ಬೇಡ. ತಪ್ಪಾಗಿ ನೋಡು ಅಂತ ಕೇಳ್ಕೊಳ್ಳೋದು ನಾನು. ಯಾಕಂದರೆ ಮುಸ್ಲಿಮ್ ಮಾಡಿದ್ದಾನೆ, ಹಿಂದೂ ಮಾಡಿದ್ದಾನೆ, ಅವ್ನು ಮಾಡಿದ್ದಾನೆ, ಇವಳು ಮಾಡಿದ್ದಾನೆ, ಜಾತಿ ಮ್ಯಾಗೆ ಯಾಕೆ ಹೇಳ್ತೀರಾ? ತಪ್ಪಾಗಿದೆ ಅಂದರೆ ತಪ್ಪು ಮಾಡಿದ್ದಾನೆ ಅಂತ ಮಾಡೋದು ಬಿಟ್ಟು ಮುಸ್ಲಿಮ್ ಹುಡುಗ ಮಾಡಿದ್ದಾನೆ, ಹಿಂದೂ ಹುಡುಗ ಮಾಡಿದ್ದಾನೆ ಅಲ್ಲ, ಅದು ಏನು ಗುರು, ಈ ಪಾಲಿಟಿಕ್ಸ್ ಇದೆಯಲ್ಲ, ಅವ್ರ ಬೇಳೆ ಬಯಸ್ಕೊಳ್ಳೋಕ್ಕೆ ಈ ಥರ ಬೆಂಕಿ ಹಚ್ಚೋದು ಕೆಲಸ ಅವ್ರದ್ದು. ಹಂಗೆ ಹಂಚಿರೋದಾಯ್ತಾ, ಇದು ನನಗೆ ಮನದಾಳದ ಮಾತು ಹೇಳ್ತಿರೋದು, ನಾನು ಹಂಚಿರೋದೇ ಹೇಳ್ತಿರೋದು. ಅಂದರೆ ಅವ್ರು ಇದಕ್ಕೋಸ್ಕರ. ಆಮೇಲೆ ಒಬ್ಬಳಿ ಒಂದು ಇಶ್ಯೂ ಆಗಿದೆ, ಇವೊಂದು ನಿಮಗೂ ಗೊತ್ತಿರುತ್ತೆ ಅನ್ಕೊತೀನಿ ಎಲ್ಲರಿಗೂ. ಅದಾದಮೇಲೆ ಸೇಮ್ ಇನ್ಸಿಡೆಂಟ್ ನೆಕ್ಸ್ಟ್ ಒಂದು 10 to 15 ಡೇಸಲ್ಲೇ ಆಗಿದೆ. ಅದು ಜಾಸ್ತಿ ಜನಕ್ಕೆ ಗೊತ್ತೂ ಇಲ್ಲ ಯಾರಿಗೂ. ಯಾಕಂದರೆ ಆವಾಗ ಮಾಡಿದಂದರೆ ಆವಾಗ ಮುಸ್ಲಿಮ್ ಮಾಡಿದ, ಸ್ಲೋ ಆಗಿತ್ತು. ನೆಕ್ಸ್ಟ್ ಟೈಮ್ ಹಿಂದೂ ಮಾಡಿದ, ಯಾಕಾಗಿಲ್ಲ? ನಾನು ಇಲ್ಲಿ ಮುಸ್ಲಿಮ್ ಕರೆಕ್ಟು, ಹಿಂದೂ ಕರೆಕ್ಟು ಅಂತ ಹೇಳ್ತಾ ಇಲ್ಲ, ಬಟ್ ಹೇಳ್ತಿರೋದೇನೆಂದರೆ ತಪ್ಪಾಗೆ ನೋಡಿ. ಅದು ಬಿಟ್ಟು ಮುಸ್ಲಿಮ್ ಮಾಡಿದ್ದಾನೆ, ಹಿಂದೂ ಮಾಡಿದ್ದಾನೆ ಆ ಥರ ಮಾಡಬೇಡಿ ದಯವಿಟ್ಟು. ಇವರು ಎಲ್ಲ ಪಾರ್ಟೀಸ್ ಇರ್ತಾವಲ್ಲ, ದಯವಿಟ್ಟು ನಿಮ್ಮಿದ್ರನ್ನು ನಮ್ಮ ಜಾತಿಗಳ ನಡುವೆ ಜಗಳ ಹಚ್ಚಕ್ಕೆ ಹೋಗಬೇಡಿ. ಅದು ದಯವಿಟ್ಟು ಕೇಳ್ಕೊಳ್ಳೋದು ನಾನು. ಯಾಕಂದ್ರೆ ನಾವು ಫ್ರೆಂಡ್ಸ್ ಎಲ್ಲ ಸದ್ಯಕ್ಕಿಲ್ಲ ಗುರು, ಯಾರೂ ಇಲ್ಲ ಆ ಥರ ಮುಸ್ಲಿಮು ಹಿಂದೂ ಅಂತ. ಸೊ ಅವ್ರ ಮನೆಗೆ ನಾವು ಹೋಗಿ ತಿಂತೀವಿ, ನಮ್ಮ ಮನೆಗೆ ಅವ್ರು ಬಂದು ತಿಂತಾರೆ, ನಮ್ಮ ಅಕ್ಕ ಚೆನ್ನಾಗಿದ್ದಾರೆ ಎಲ್ಲರೂ. ಸೊ ದಯವಿಟ್ಟು ಆ ಥರ ಜಗಳ ಹಚ್ಚೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಫಿಲಿಪ್ಸು ನೋಡಿ ಹೆಂಗಿದೆ ಕಂಪನಿ, ಸಖತ್ತಾಗಿದೆ. ಆಮೇಲೆ ಕ್ವಾಲಿಟಿ ಎಜುಕೇಷನ್ ಯಾವುದೇ ಬರಲಿ ಗುರು, ಎಲೆಕ್ಷನು ಸಂಜೆ ಬಂದೇ ಬರುತ್ತೆ. ಸೊ BJP ಬರಲಿ, ಕಾಂಗ್ರೆಸ್ ಬರಲಿ, ಯಾವುದೇ ಬರಲಿ, ಕ್ವಾಲಿಟಿ ಎಜುಕೇಷನ್ ಕೊಡಿ ದಯವಿಟ್ಟು. ಅಂದರೆ ಈಗ ರೂರಲ್ ಇದರಲ್ಲಿ ಜಾಸ್ತಿ ಹೆಲ್ಪ್ ಮಾಡಿ ಆಯಿತಾ, ಹಳ್ಳಿಗಳಲ್ಲಿ. ಆಮೇಲೆ ನಮ್ಮ ಸೈಡ್ ತುಂಬ ಕಮ್ಮಿ ಎಜುಕೇಷನ್ಗೆ. ಸೊ ದಯವಿಟ್ಟು ನಮ್ಮ ಸೈಡ್ ಅಂದರೆ ಉತ್ತರ ಕರ್ನಾಟಕ ಹೆಲ್ಪ್ ಮಾಡಿ ಅದನ್ನು. ಸೊ ಅದನ್ನು ಕೇಳ್ಕೊಳ್ಳೋದು, ಕ್ವಾಲಿಟಿ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ರೈಸ್ದು ಇದು ಆಯಿತಾ, ದುಡ್ಡು, ಆಮೇಲೆ ರೇಷನ್ನು ಅದು ಇದು ಬರುತ್ತಲ್ಲ, ಅದು ಮಾರ್ಕೋಬೇಡಿ. ನಡುವೆ ಬಂದುಬಿಟ್ಟು ಇದನ್ನು ಮಾರ್ಕೊಳ್ಳೋದು. ಸೊ ಬಡವ್ರಿಗಂತ ಬಂದಿರುತ್ತೆ, ಹೆಲ್ತ್ ಕೇರ್ ಏನಾದರೂ ಪ್ರಾಡಕ್ಟ್ಸ್ ಬಂದಿರುತ್ತೆ, ಅವೆಲ್ಲ ಮಾರ್ಕೊಳ್ಳೋದು, ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಬಡವರಿಗೆ ಅದು ಬಡವ್ರ ಸೊತ್ತು ಬಡವರಿಗೆ ಕೊಡೋಕ್ಕೆ ಟ್ರೈ ಮಾಡಿ. ಯಾರೋ ಗೌರ್ಮೆಂಟ್ ಇದ್ದವ್ರಿಗೆ ಹೇಳಿದೆ. ಆಮೇಲೆ ಡೆವಲಪ್ಮೆಂಟು, ವಾಟರ್ ಸಪ್ಲೈ. ಆಮೇಲೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡು ನೀರಿಗಂತೂ ತುಂಬ ಅಂದರೆ ತುಂಬ. ಈಗ 1-2 ದಿನ ಆಯಿತು ಮಳೆ ಸ್ಟಾರ್ಟ್ ಆಗಿದೆ ಅಂತೆ, ಬಟ್ ನೀರಿಗೆ ತುಂಬ ಇದೆ ಕೊರತೆ. ಸೊ ಅದೆಲ್ಲ ಡೆವಲಪ್ ಮಾಡಿ. ಅದು ಬಿಟ್ಟು ಆ CD ರಿಲೀಸ್ ಆಯಿತು, ಈ CD ರಿಲೀಸ್ ಆಯಿತು, ಹಂಗೆ ಏನಿಲ್ಲ ಗುರು. ನಮ್ಮ ನ್ಯೂಸ್ ಚಾನಲ್ಗೂ TRP ಬೇಕಾಗಿರುತ್ತೆ, ಹಾಕ್ಕೊಂಡ್ರು ಹೋಗ್ತಾರೆ. ಇನ್ನು ನೋಡಿ ಪ್ಲೇನ್ ಹೋಗ್ತಿದೆ ಇಲ್ಲಿ, ಏರ್ಪೋರ್ಟಿಂದ ಟೇಕ್ ಆಫ್ ಆಗಿರೋದು. ನಮ್ಮ ಮನೆ ಬರ ನಮ್ಮ ಪ್ಲೇನ್ ನೋಡೋದು ಕೆಳಗಿಂದನೇ ಕಾಣಿಲ್ಲ ಅನಿಸುತ್ತೆ ನಿಮಗೆ. ನೆಕ್ಸ್ಟ್ ತೋರಿಸ್ತೀನಿ ಮುಂದೆ ಅಕಸ್ಮಾತ್ ಇನ್ ಕೇಸ್ ಬಂದರೆ. ಒಬ್ಬೊಬ್ಬ ಮರ್ಸಿಡೀಸ್ ಹೆಂಗಿದೆ ನೋಡಿ ಗಾಡಿ, ಸಖತ್ತಾಗಿದೆಯಲ್ಲ. ತೋರಿಸ್ತೀನಿ ಅಲ್ಲಿ. ನೋಡಿ ಹಿಂಗೆ ಹೋಗುತ್ತೆ. ಒಂದಿನ ತಗೊಳ್ಳೋಣ ಅದನ್ನು, ಒನ್ ಡೇ ಬೇಬಿ. ನೋಡ್ತಾ ಇನ್ನೂ ಸಾಂಗ್ ನೆನಪಾಗುತ್ತೆ. ಇವನೇ ಅವ್ನಿಗೆ ಹಿಂಗೆ ಇಟ್ಟವನೇ ಗಾಡಿ ಮಧ್ಯದಲ್ಲಿ, ಅಲ್ಲ ಫುಲ್ ಗಂಟಿಟ್ಟವನ, ಹೋಗಿ ದನ್ನ ತೈಸಿದ್ದೆ ಅಂದ್ರೆ ಗೊತ್ತಾಗಿದ್ದು. ನಮಗೋಸ್ಕರ ಇರ್ತಲ್ಲ ಇಂಥದ್ದು ಗ್ಯಾಪ್, ಹೋಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ ಬ್ರೋ. ಇದು ಒಂದನೇದ ಟೋಲು, ಎರಡನೇದು ಅನಿಸುತ್ತೆ ಟೋಲು. ನೋಡಿ ರೋಡ್ ಹೆಂಗಿದೆ, ಎಷ್ಟಿದ್ದು ರೋಡು, ಅಬ್ಬಬ್ಬಬ್ಬ ನೋಡಿ. 1 2 3 4 5 6 ಹೋಗುತ್ತೆ, 6 ಬರುತ್ತೆ ಗುರು. ಸಖತ್ತಾಗಿದೆ ಅಲ್ಲ. ಇಲ್ಲೇನ್ರ ನಮ್ಮ ಹುಡುಗರು ಗಾಡಿ ಸಿಕ್ಕು ಅಂತಿಕೋ ಯಾಕೆ ರುಬ್ಯಾಡ್ಬಿಡ್ತಾರೆ, ಏನು ಕೇಳ್ತೀರಿ. ಏರ್ಪೋರ್ಟು ಹೈದ್ರಾಬಾದ್, ಓಕೆ. ಹಿಂಗೆ ಸ್ಟೇಟು ಹೈದ್ರಾಬಾದ್ ಅಂದರೆ ಸ್ಟೇಟು ಇದೆ ನೋಡಿ. ಏರ್ಪೋರ್ಟು ಲೆಫ್ಟಿಗೆ ಹೋಗಬೇಕು, ಹಿಂಗೆ ಲೆಫ್ಟಿಗೆ ಹೋದರೆ ಏರ್ಪೋರ್ಟ್ ರೀಚ್ ಆಗೋದು. ಏನೋ ಯಪ್ಪ. ಆದರೂ ಎಲೆಕ್ಷನ್ ಯಾವ ರಿಸಲ್ಟ್ ಬಂದಿರುತ್ತೆ ಗೊತ್ತಿಲ್ಲ, ಅಂದರೆ ನನ್ನ ವೀಡಿಯೋ ಬರೋಷ್ಟರಲ್ಲಿ. ಬಟ್ ದಯವಿಟ್ಟು ಒಂಚೂರು ನೋಡ್ಕೊಳ್ಳಿ, ಯಾವುದೇ ಬಂದರೂ ಜಾತಿ ಅಂತ ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ.
ಸಾಕಾಗೈತಿ ನೋಡಿ 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 ನೋಡಿ. ಯಾಕಂದ್ರೆ ಇನ್ಸ್ಟಾ ಅದು ಇದು ಓಪನ್ ಮಾಡಿದ್ರೆ ಬರೀ ಅದೇ ಬರ್ತಿರ್ತಾವೆ. ಟೋಲ್ ಎಷ್ಟದವಪ್ಪ? ಮೂರನೇದಲ್ಲ ಇದು, ಅಲ್ಲ ಎರಡನೇದು, ಈಗ ಮೂರನೇದು. ಸೊ ಹಿಂಗೆ ಹೋಗ್ತಾ ಇರೋದು. ಇವ್ರು ಯಾರು? ಇವ್ರು ಅನಿಸುತ್ತೆ ಕಾರ್ತಿಕ್ಗೆ ಇದು ಕೊಟ್ಟು ಗಿಫ್ಟು ಬಿಗ್ ಬಾಸ್ ವಿನ್ನರ್ಗೆ. ಓ ಹಾಂ, ಅವನೇ ಕಾನ್ಫಿಡೆಂಟ್ ಚೇರ್ಮನ್. ನೋಡು ಗುರು ಹೆಂಗಿದೆ ಗ್ರೀನರಿ. ಆದರೆ ನಮ್ಮ ಕಡೆಯವರಿಗೆ ತುಂಬ ಅಪರೂಪ ಐತರ ಗ್ರೀನರಿ. ಅಂದರೆ ಉತ್ತರ ಕನ್ನಡ ಆ ಕಡೆ ಇಲ್ಲ, ಒಂಥರ ಮರುಭೂಮಿ ನೋಡ್ದಂಗೆ ಆಗಿರುತ್ತೆ. ಏನು ಕೇಳ್ತೀರ? ಗ್ರೀನರಿ. ಆದರೆ ಈ ಥರ ಕ್ಲೈಮೇಟಲ್ಲಿ ಹೋಗ್ಬೇಕು ಗುರು ಟ್ರಾವೆಲು. ಈಗ ನೋಡಿ ಸಿಗ್ನಲ್ ಬಿತ್ತಾಯ್ತಾ, ಈಗ ಒಂದು ಇದು ಆಯಿತು, ಕಪಲ್ ಹೋದ್ರೆ ಆಯಿತಾ, ಅಲ್ಲಿ ಪೊಲೀಸರು ನೋಡಿ ಲೆಫ್ಟಲ್ಲಿ ಎಷ್ಟು ಫೋಟೋ ಚಕ್ ಅಂತ ಫೋಟೋ ಹಾಕಿದ್ರು ಅವರು. ಎಷ್ಟು ಮಿಸ್ಸು, ನಾನು ಆಗ್ತಿದ್ದೆ ಇಲ್ಲ ಅಂದರೆ ಫೋಟೋ ಫ್ರೇಮಲ್ಲಿ, ಅಂದರೆ ಇದರಲ್ಲಿ ಯಾವುದು ಕೇಸಲ್ಲಿ. ಸಖತ್ತಾಗಿದೆ. ನಾವು ಹೋಗ್ತಾ ಇರೋದು ಟೆಂಪಲ್ ಆಯಿತಾ, ಇಲ್ಲೇ ನಂದಿ ಹಿಲ್ಸ್ಗಿಂತ ಮುಂಚೆ ಅಂತೆ ಟೆಂಪಲು. ಅಣ್ಣ ಹೋಗ್ತಾನೆ ಬೊಮ್ಮು ಅಂತ, ಹೋಗೋಣ. ಸೊ ನಂದಿ ಹಿಲ್ಸ್ಗಿಂತ ಮುಂಚೆ ನಂದಿ ಬಸವೇಶ್ವರ ಏನೋ ಟೆಂಪಲ್ ಹೆಸರು, ಸಖತ್ತಾಗಿದೆ ಅಂತೆ, ನೋಡಬೇಕು. ಸೊ ನೋಡಿದ್ಮೇಲೆ ನಿಮಗೂ ತೋರಿಸ್ತೀನಿ, ನೋಡೋಣ ಹೆಂಗಿದೆ ಅಂತ. ನಂದಿ ಬಸವೇಶ್ವರ, ಅಲ್ಲಿಂದ ನಂದಿ ಬೆಟ್ಟ 12 ಕಿಲೋಮೀಟ್ರನೂ ಆಗುತ್ತಂತಪ್ಪ. ಸೊ 12 ಕಿಲೋಮೀಟರ್ಸ್ ಆಗುತ್ತಂತೆ. ಸೊ ಅಲ್ಲಿ ನೋಡಿಬಿಟ್ಟು ಇನ್ ಕೇಸ್ ಚೆನ್ನಾಗಿ ಅಂದರೆ ಇನ್ನೂ ಮಳೆಗಳೇ ಆಗಲ್ಲ, ಸೊ ಇನ್ನೂ ಟೈಮ್ ಇದ್ದರೆ ನಂದಿ ಬೆಟ್ಟಕ್ಕೆ ಹೋಗ್ತೀನಿ, ಅದು ವಿಡಿಯೋ ಮಾಡ್ತೀನಿ, ನೋಡೋಣ. ಜಾಕ್ ಫ್ರೂಟ್ ಇದೆ, ಹಲಸಿನ ಹಣ್ಣು ತಿನ್ನೋಣ. ಅಲ್ಲಿ ಏನು ಗೊತ್ತಾ, ಸಿಟೀಲಿ 50 ರೂಪಾಯಿ 50 ರೂಪಾಯಿಗೆ 10 ರೂಪಾಯಿಗೆ 5 ಆಯಿತಾ ಪೀಸು. ಇಲ್ಲಿ ನೋಡೋಣ ಎಷ್ಟು ಕೊಡ್ತಾರೋ ಅಂತ. ಹಲಸಿನ ಹಣ್ಣು, ಜಾಕ್ ಫ್ರೂಟ್ ಸಖತ್ತಾಗಿರುತ್ತೆ ಇದು. ಆದರೂ ಎಷ್ಟು ತಿಂದರೂ ಬೇಜಾರಾಗಲ್ಲ ನಂಗೆ ತುಂಬ ಇಷ್ಟ. ನೋಡೋಣ ಏನು ಅಂತಾರೋ ಅಂತ. ಏನು ಗುರು 50 ರೂಪಾಯಿಗೆ 10 ಪೀಸ್ ಕೊಟ್ಟ ಅವನು, ಅಂದರೆ 5 ರೂಪಾಯಿ 1 ಪೀಸ್ ಕೊಟ್ಟ. ಅಲ್ಲಿ 10 ರೂಪಾಯಿಗೆ 5 ಗುರು ಅವನು ಅಜ್ಜಿ. ಸೊ ಆಯಿತಾ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆಯಿತಾ. ಸೊ ಅಲ್ಲಿ ಬರುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಂಚೂರು ಮಳೆ ಬಂದಂಗೆ ಆಯಿತು, ಅದಕ್ಕೆ ಮೊಬೈಲ್ ಕೆಳಗೆ ಒಳಗಿಟ್ಕೊಂಡೆ. ಸೊ ಇದೇ ಟೆಂಪಲು, ನಂದಿ ಬೆಟ್ಟಕ್ಕಿಂತ ಹಿಂಚೆ ಇರೋದು ನಂದಿ ದೇವ್ರ ಹೆಸರಿದ್ದು ದೇವಸ್ಥಾನ. ಸಖತ್ತಾಗಿದೆ, ಹಳೆ ದೇವಸ್ಥಾನ ಆಯಿತಾ, ಫುಲ್ ಹಳೆ ದೇವಸ್ಥಾನ, ಮಸ್ತಾಗಿದೆ ನೋಡಿ ಎಂಟ್ರೆನ್ಸು. ಓಹೋ ಮೈ ಗಾಡ್, ನಿಮಗೇನೋ ಒಂದು ತೋರಿಸ್ಬೇಕು, ಬೇಸರವಾದ ಸಂಗತಿ. ಸೊ ವಿ ಹ್ಯಾವ್ ಟು ಫಾಲೋ ದಿ ರೂಲ್ಸ್. ಸಾರಿ. ಸೊ ಟೆಂಪಲ್ಗೆ ಹೋಗಿ ಬಂದೆ, ಒಳಗಡೆ ಸಖತ್ತಾಗಿದೆ. ಇನ್ನು ನೋಡಿ ಪ್ಲಾಸ್ಟಿಕ್ಕು ಅಲ್ಲ, ಇವ್ರು ತಿಂದು ಚೆಂದಾಗಿ ಮುಚ್ಚಿಟ್ಟು ಡಸ್ಟ್ಬಿನ್ ಒಳಗೆ ಹಾಕಕ್ಕೆ ಹೋಗಿ ಬರೋಂಗಿಲ್ಲ, ಅವು ತಿಂದು ಮತ್ತು ಸಾಯುವುದು. ಹಾಯ್ ಬ್ರೋ, ಹೌ ಆರ್ ಯು? ಹಿಂಗೋ ಇದೆಯಾ? ಸಖತ್ತಾಗಿದೆ. ಅವನ ಲೈಫೇ ಮಸ್ತ್ ಇರ್ತೈತೆ ನೋಡು. ಏನು ಆಗತ್ತಿ ಅದು ನೋಡಿ, ಒನ್ ವ್ಯೂ ತೋರಿಸ್ಬಿಡ್ತೀನಿ ಎಲ್ಲರಿಂದ. ಅದು ಸಖತ್ತಾಗಿದೆ, ಯಾರಾದರೂ ಬಂದು ಒಂದು ಸತಿ ನೋಡ್ಕೊಂಡು ಹೋಗಿ. ಅದ್ರ ಒಳಗಡೆ ತುಂಬ ಮಸ್ತಾಗಿದೆ, ಫುಲ್ ಕೋಲ್ಡು. ಓಕೆ ಗೈಸ್, ಬಾಯ್. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾದರೂ ಏನಾದರೂ ತಪ್ಪಿದರೆ ಕ್ಷಮಿಸಿ.